ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಯಾಕೆ ಇನ್ನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಆಗಲಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸ್ವಲ್ಪ ನಾಳೆ ಫಸ್ಟ್ನೇ ಆಷಾಢ ಶುಕ್ರವಾರ ಆದ್ದರಿಂದ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತ ಫಸ್ಟಿಗೆ ಟಿ ವಿ ಮುಖನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇವಾಗ. ನಮ್ಮದೇನು ಗೋಲ್ಡ್ ಟಿ ವಿ ಅಲ್ಲ, ನಾವು ಮಾಮೂಲಿ ಇದು ಒಂದು 12 ವರ್ಷದ ಹಿಂದಿದ್ದೆ. ಸುಮಾರು ಒಂದು 18 ವರ್ಷ ಆಗಿರ್ಬೋದು ಅಂದ್ಕೊತೀನಿ ಈ ಟಿ ವಿ ತೊಗೊಂಡು ನಮ್ಮ ಮನೆಯವರು. ಇವಾಗ ಯೂಸ್ ಮಾಡ್ತಾಯಿಲ್ಲ. ಯಾಕಪ್ಪ ಅಂತಂದರೆ ಇಬ್ಬರ ಹತ್ರನೂ ಫೋನ್ ಇರೋದ್ರಿಂದ ನಾವು ಫೋನಲ್ಲೇ ಎಲ್ಲನೂ ನೋಡ್ಕೊತೀವಿ. ನೋಡ್ತಾ ಇರ್ಬೋದು. ಮೊದಲಿಗೆ ನಾನು ಟಿ ವಿ ಯೂನಿಟ್ನ ಕ್ಲೀನ್ ಮಾಡಿದ ನಂತರ ನಾನು ಕಿಚನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡು ಫಸ್ಟಾಗಿ ಟಿ ವಿ ಯೂನಿಟ್ನ ಕ್ಲೀನ್ ಮಾಡಿಬಿಟ್ಟು ನಂತರ ಈ ಥರ ಒರೆಸ್ಬಿಟ್ಟು ಅದಾದಮೇಲೆ ಅಲ್ಲಿರುವ ಐಟಮ್ಸ್ನೆಲ್ಲ ಇಟ್ಬಿಟ್ಟು ನಂತರ ನಾನು ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಯಲ್ಲಿರುವ ಕಿಚನಲ್ಲಿರುವ ತರಕಾರಿ ಬುಟ್ಟಿನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತೇ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಡೋದ್ರಿಂದ ಮಾರ್ನಿಂಗ್ ಬೇಗನೆ ಎದ್ದು ಟಿಫನ್ ಎಲ್ಲ ಮಾಡಿ ಅದಾದ ನಂತರ ಮನೆಯೆಲ್ಲ ಒರೆಸ್ಕೊಂಡು ದೇವ್ರಿಗೆ ದೀಪ ಹಚ್ಚೋದಿತ್ತು. ಅದಕ್ಕೆ ನಾನು ಇವತ್ತೇ ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈರುಳ್ಳಿ ಪುಟ್ಟಿಗೆಲ್ಲ ಈರುಳ್ಳಿನ ಜೋಡಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತರಕಾರಿನೂ ಕೂಡ ಇತ್ತು, ಅದನ್ನು ಕೂಡ ಜೋಡಿಸ್ಕೊತಾ ಇದ್ದೀನಿ. ತರಕಾರಿನೂ ಇದೊಂಥರ ಈಸಿ ಮೆಥಡು. ಮನೆ ನಾಳೆ ಒರೆಸೋದಾಗಿದ್ದರೆ ಇವತ್ತೇ ಮನೆಯನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಡೋದ್ರಿಂದ ನಮಗೆ ಕೆಲಸ ಅಷ್ಟು ಅನಿಸಲ್ಲ, ಬೇಗನೆ ಆಗುತ್ತೆ. ನೀವು ಕೂಡ ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಸ್ವಲ್ಪ ಸೊಪ್ಪು ಸುದ ಇತ್ತು, ಅದನ್ನು ಈ ಥರ ನಾನು ಕ್ಲೀನ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ತರಕಾರಿ ಎಲ್ಲ ಜೋಡಿಸ್ಕೊಂಡು ನಂತರ ನಾನು ಮನೆ ಕ್ಲೀನ್ಗೆ ಇದು ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಯಾವುದೇ ಥರ ಫ್ರಿಜ್ ಇಟ್ಕೊಂಡಿಲ್ಲ, ಅದರಿಂದ ನಮ್ಮ ಮನೇಲಿ ಒಂದೊಂದು ಸ್ವಲ್ಪನೇ ತರಕಾರಿನ ತಂದು ಕೊಡ್ತಾರೆ. ಅದರಿಂದ ನಾನು ಈ ಥರ ಕ್ಲೀನ್ ಮಾಡಿ ಈರುಳ್ಳಿ ಪುಟ್ಟಿಗೆಲ್ಲ ಜೋಡಿಸ್ಕೊತೀನಿ. ಫ್ರಿಜ್ ಇದ್ದರೆ ಇನ್ನೂ ಉತ್ತಮ ಅನಿಸುತ್ತೆ, ಆದರೆ ಬಟ್ ನಾವು ಇನ್ನೂ ಫ್ರಿಜ್ ತಗೊಂಡಿಲ್ಲ, ಅದರಿಂದ ನಾನು ಪುಟ್ಟಿಗೆ ಹಾಕ್ಕೊತೀನಿ. ನಂತರ ಇದಾದ ನಂತರ ತರಕಾರಿ ಎಲ್ಲ ಜೋಡಿಸಿ ನಂತರ ಒಂದಷ್ಟು ಐಟಮ್ಸ್ ಇರುತ್ತೆ, ಅದನ್ನು ಕೂಡ ಈ ಥರ ಇಟ್ಕೊತೀನಿ ಫಸ್ಟಿಗೆ. ಅದಾದಮೇಲೆ ನಾನು ಈ ಥರ ಒಂದು 2-3 ಜೀರಿಗೆ ಹಾಗೂ ಮೆಣಸು ಇದನ್ನು ಕೂಡ ಈ ಥರ ಇಟ್ಕೊಂಡಿದ್ದೀನಿ. ಹಾಗೆ ಹಣ್ಣು ಕೂಡ ನಾನು ಪುಟ್ಟಿ ಒಳಗೆ ಹಾಕ್ಕೊಂಡು ಇಟ್ಕೊತೀನಿ. ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಶುಂಠಿನೂ ಇತ್ತು, ಅದನ್ನು ಕೂಡ ನಾನು ಈ ಥರ ಕ್ಲೀನ್ ಮಾಡಿ ಇಟ್ಕೊತೀನಿ. ಯಾಕಪ್ಪ ಅಂದರೆ ಅಡುಗೆ ಮಾಡುವಾಗ ಈಸಿಯಾಗಿ ಸಿಕ್ಕಲಿ ಅಂತ. ಫೈನಲಿ ತರಕಾರಿ ಪುಟ್ಟಿ ಎಲ್ಲ ಕ್ಲೀನ್ ಮಾಡಿದ ನಂತರ ನಾನು ಸ್ವಲ್ಪ ಎಲ್ಲ ಒರೆಸ್ಕೋಬೇಕು ಅಂತ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಳ್ಳಿ ಕಡೆ ನೋಡ್ಬೋದು ನೀವು. ಮಾಡ್ರನ್ ಕಿಚನ್ ಅಲ್ಲ, ಬಟ್ ಇದು ಒಂದು 18 ವರ್ಷದ ಹಿಂದೆ ಇತ್ತು ಅಂದ್ಕೊತೀನಿ ನಮ್ಮ ಅಡುಗೆ ಮನೆ. ಈ ಥರ ನಾನು ಬಾಕ್ಸಲ್ಲಿ ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತೀನಿ. ಬೇಕಾಗಿರೋ ಐಟಮ್ಸ ಈ ಥರ ಇಟ್ಕೊಂಡು ಸ್ಟೋರೇಜ್ ಮಾಡಿಟ್ಕೊತೀನಿ. ಫಸ್ಟಿಗೆ ಅದನ್ನು ಕ್ಲೀನ್ ಮಾಡಿ ನಂತರ ನಾನು ಈ ಥರ ಒರೆಸಿ ಹಾಕ್ಕೊತಾ ಇದ್ದೀನಿ. ನಮ್ಗೆ ಏನೇನು ಐಟಮ್ಸ್ ಬೇಕು ಅದನ್ನು ಫಸ್ಟಾಗಿ ಸಣ್ಣ ಡಬ್ಬಿ ಇಟ್ಕೊಂಡಿದ್ದೀನಿ. ತಕ್ಷಣಕ್ಕೆ ಅದು ಖಾಲಿ ಆದ ನಂತರ ಅದನ್ನು ಬೇರೆ ಡಬ್ಬಿಗಳಿಗೆ ಸ್ಟೋರೇಜ್ ಮಾಡಿಟ್ಕೊತೀನಿ. ನೀವು ಕೂಡ ಮನೇಲಿ ಈ ಥರನೇ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಈ ಥರನೇ ಮಡಿಕೊಳ್ಳೋದು. ಯಾವ ಥರ ಅಂತಂದರೆ ಮಾಡ್ರನ್ ಆಗಿ ಏನು ಇಟ್ಕೊಂಡಿರಲ್ಲ. ನಾವು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಈ ಥರ ಇಟ್ಕೊಂಡಿದ್ದೀನಿ ಕಿಚನ್ನ. ಫಸ್ಟಿಗೆ ಎಲ್ಲನೂ ನಾನು ಮೊನ್ನೆನೇ ತೊಳೆದಿಟ್ಟಿದ್ದೆ, ಅದನ್ನು ಇವಾಗ ನಾಳೆ ಬೆಳಿಗ್ಗೆ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಇವತ್ತೇ ನಾನು ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇವಾಗ. ನಾನು ಅಡುಗೆ ಮನೆನ ಕ್ಲೀನ್ ಮಾಡಿದ ನಂತರ ಯಾವ ಥರ ಬರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ತಿಳಿಸ್ತೀನಿ. ಫಸ್ಟಿಗೆ ನಾನು ಈ ಥರ ಎಲ್ಲನೂ ಜೋಡಿಸ್ಕೊಂಡು ನಂತರ ಫಸ್ಟಿಗೆ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಗೂ ಒಂದು ಸ್ವಲ್ಪ ಹುಳಿ ಉಪ್ಪನ್ನ ಹಾಕ್ಕೊಂಡು ನಾನು ಸ್ವಲ್ಪನ ಕ್ಲೀನ್ ಮಾಡ್ಕೊತೀನಿ. ಯಾಕಪ್ಪ ಅಂತಂದರೆ ಯಾವುದೇ ಥರ ನೆಗೆಟಿವಿಟಿ ಮನೇಲಿ ಇರಬಾರ್ದು ಅಂತ ನಾನು ಈ ಥರ ಮಾಡ್ಕೊತೀನಿ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಫಸ್ಟಾಗಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಈ ಥರ ಜೋಡಿಸ್ಕೊತೀನಿ. ಜೋಡಿಸಿದ ನಂತರ ನೆಕ್ಸ್ಟಲ್ಲಿರೋ ಕಲ್ಲು ಕೂಡ ಈ ಥರನೇ ಮಾಡ್ಕೊತೀನಿ ನಾನು. ನೀವು ನೋಡ್ತಾ ಇರ್ಬೋದು. ಫೈನಲಿ ಈ ಥರ ಬಂತು. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿರುವ ಕಲ್ಲಂತೂ ಕೂಡ ನಾನು ಈ ಥರನೇ ಕ್ಲೀನ್ ಮಾಡ್ಕೊತೀನಿ. ಅದು ನೀವು ನೋಡ್ತಾ ಇರ್ಬೋದು. ನಾನು ಅದನ್ನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತರಿಸಿದ್ದು ಸ್ಟೋರೇಜ್ ಬಾಕ್ಸು. ಮಸಾಲೆ ಐಟಮ್ ಎಲ್ಲ ಹಾಕೋಬೋದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ಅದ್ರ ಪ್ರೈಸ್ ಬಂದು ನೀವು ನನ್ನ ವೀಡಿಯೋ ನೋಡಿಲ್ಲ ಅಂದರೆ ಒಂದು ಸರ್ತಿ ಹೋಗಿ ವಿಸಿಟ್ ಮಾಡಿ. ಅದ್ರ ಪ್ರೈಸ್ ಕೂಡ ಅದರಲ್ಲಿದೆ, ಹೇಳಿದ್ದೀನಿ. ಫಸ್ಟಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ.
ನೋಡ್ತಾ ಇರ್ಬೋದು ನೀವು ಕೂಡ ಸ್ವಲ್ಪ ಬಿಚ್ಚಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಫುಲ್ಲಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನು ಜೋಡಿಸೋದು ಸ್ವಲ್ಪ ಕಷ್ಟನೇ ಆಗುತ್ತೆ, ಬಟ್ ಆದರೂ ಬಿಚ್ಚುವಾಗ ತುಂಬಾ ಈಸಿಯಾಗಿ ಬಿಚ್ಬೋದು. ಇದನ್ನು ಸೇರಿಸೋ ಅಷ್ಟರಲ್ಲಿ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಅದು ಯಾವ ಥರ ಬರುತ್ತೆ ಏನು ಅನ್ನೋದು ಗೊತ್ತಾಗಲ್ಲ. ನಂತರ ಈ ಥರ ಅದನ್ನ ಫಿಟ್ ಮಾಡಿ ಹಸ್ಬೆಂಡ್ ಕೇಳ್ಕೊಟ್ಟು ಈ ಥರ ಫಿಟ್ ಮಾಡಿ ಫೈನಲಿ ಈ ಥರ ಬಂತು. ಅದನ್ನು ಕೂಡ ಈ ಥರ ನಾನು ಜೋಡಿಸಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದೊಂಥರ ಕಿಚನ್ಗೆ ಒಂಥರ ಲುಕ್ ಕೊಡ್ತಾ ಇದೆ ನಮ್ಮ ಕಿಚನ್ಗೆ. ಇನ್ನೂ ತುಂಬ ನಾನು ಸ್ಟೋರೇಜ್ ಬಾಕ್ಸ್ ತರಿಸಿದ್ದೀನಿ, ಬಟ್ ಇನ್ನೂ ಡೆಕೋರೇಷನ್ ಮಾಡಿಲ್ಲ. ಅದನ್ನು ಒಂದ್ಸರಿ ನಾನು ಡೆಕೋರೇಷನ್ ಮಾಡಿ ತೋರಿಸ್ತೀನಿ ನಿಮಗೆ ನಮ್ಮ ಕಿಚನ್ ಯಾವ ಥರ ಐತೆ ಅಂತ. ನಾನು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫೈನಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಏನು ಇವರು ಬಟ್ಟೆಯಲ್ಲಿ ಮುಚ್ಚಿದ್ದಾರೆ ಅಂತ. ಅದು ನೀರಿನ ಬಿಂದಿಗೆನೆಲ್ಲ ನಾನು ಕೆಳಗಡೆ ಇಟ್ಕೊಂಡು ಈ ಥರ ಬಟ್ಟೆಯಲ್ಲಿ ಮುಚ್ಕೊತೀವಿ. ಇದು ನಾನು ಎಣ್ಣೆ ಟಿನ್ನೆಲ್ಲ ಒರೆಸಿ ನಂತರ ಸ್ಟೋರೇಜ್ ಬಾಕ್ಸ್ ಒರೆಸಿ ಈ ಥರ ಇಟ್ಕೊಂಡೆ. ಫೈನಲಿ ಈ ಥರ ಬಾಕ್ಸ್ ಎಲ್ಲ ಸೀಟಿ ಇಟ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಒಂದು ಸತಿ ಈ ಥರ ಕಮೆಂಟ್ ಮೂಲಕ ತಿಳಿಸಿ. ನಾನು ಈಗ ಬಂದರೆ ನನ್ನ ಗ್ಯಾಸ್ ಸ್ಟವ್ ಮಡಿಕೋತೀನಲ್ಲ, ಸ್ಟವ್ ಇಟ್ಕೊಳ್ಳೋ ಜಾಗನ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಮೀಶೋದಲ್ಲಿ ತರಿಸಿದ್ದು. ನೇಮ್ ಬೋರ್ಡ್ ಆಗಿರ್ಬೋದು, ಗ್ರೀನ್ ಮ್ಯಾಟ್ ಆಗಿರ್ಬೋದು, ಹಾಗೆ ಇದು ಕಲ್ಲಿಗೆ ನಾವು ಏನು ಹಾಕಿದ್ದೀವಿ ಆ ಪೇಪರ್ಸು ನಾನು ಮೀಶೋದಲ್ಲೇ ಬೈ ಮಾಡಿದ್ದು. ಕ್ವಾಲಿಟಿ ವೈಸ್ ಅಷ್ಟೇನು ಚೆನ್ನಾಗಿಲ್ಲ ಫ್ರೆಂಡ್ಸ್. ನೇಮ್ ಬೋರ್ಡು ನೋಡಿದಾಗೂ ಅಷ್ಟೇ ದೊಡ್ಡದಾಗಿತ್ತು, ನಾವು ತರಿಸಿದಾಗ ಇಷ್ಟು ಚಿಕ್ಕದಾಯಿತು. ನೀವು ನೋಡ್ತಾ ಇರ್ಬೋದು. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಯಾವ ಥರ ಬರುತ್ತೆ ನನ್ನ ಕಿಚನ್ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು. ಮನೇಲಿ ಒಂಥರ ಕೆಲಸ ಮಾಡೋದೇ ಒಂಥರ ಖುಷಿ ನನಗೆ, ಬಟ್ ಈ ಥರ ಎಲ್ಲ ಕೆಲಸ ಮಾಡೋದು ಅಂದರೆ ನಮ್ಮ ಮನೆಗಳಲ್ಲಿ ಬೈತಾರೆ. ಫೈನಲಿ ಈ ಥರ ಬಂತು, ನೋಡ್ತಾ ಇರ್ಬೋದು. ನನ್ನ ಕಿಚನ್ ಫೈನಲಿ ಈ ಥರ ಬಂತು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.